ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ದೇವ್ಯಾನಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ಸು? ಚೆನ್ನಾಗಿ ನಡೀತಾ ಇದೆ. ಇದೇ ತಿಂಗಳು 3ನೇ ತಾರೀಕಿಂದ ನಾಮಿನೇಷನ್ ಫೈಲ್ ಮಾಡೋದು ಶುರುವಾಗ್ತಿದೆ. ನಾನು 5ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಿದ್ದೀನಿ. ನೀವು ಯಾವಾಗ ಮಾಡಬೇಕು ಅಂತಿದ್ದೀರಿ ಅತ್ತೆ? ನಾನು ನಾಮಿನೇಷನ್ ಫೈಲ್ ಮಾಡೋದು ಇನ್ನೂ ಡೆಫಿನೆಟ್ ಆಗಿಲ್ಲ ದೇವ್ಯಾನಿ. ಯಾಕೆ? ಅದು ಮೊದಲಿಂದಲೂ ನನ್ನ ಹೆಸರು ದೇವಗಡ ವೋಟರ್ಸ್ ಲಿಸ್ಟ್ನಲ್ಲಿತ್ತು. ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ವೋಟರ್ಸ್ ಲಿಸ್ಟಿನ ಸರ್ಟಿಫೈಡ್ ಕಾಪಿ ಬೇಕಲ್ಲ, ಅದನ್ನು ತಗೊಂಬ ಅಂತ ದೇವನ್ನ ಕಳಿಸಿದ್ದೆ. ಆದರೆ ನನ್ನ ಹೆಸರನ್ನ ದೇವಗಡ ವೋಟರ್ಸ್ ಲಿಸ್ಟಿಂದ ತೆಗೆದು ಹಾಕಿದಾರಂತೆ. ಈ ಊರಿನ ವೋಟರ್ಸ್ ಲಿಸ್ಟಲ್ಲಿ ನನ್ನ ಹೆಸರು ಇದೆ ಅಂತ ಅಂದ್ಕೊಂಡು. ಓ, ಈ ಊರಿನ ವೋಟರ್ಸ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅತ್ತೆ? ಇಲ್ಲ, ಆದರೆ ಈ ಊರಿನ ವೋಟರ್ಸ್ ಲಿಸ್ಟಲ್ಲಿ ನನ್ನ ಹೆಸರು ಇದೆ ಅಂತ ರೆವೆನ್ಯೂ ಇನ್ಸ್ಪೆಕ್ಟರು ದೇವಗಡ ತಹಸೀಲ್ದಾರರಿಗೆ ಹೇಳಿದಾರಂತೆ. ದೇವಗಡ ತಹಸೀಲ್ದಾರರು ಅದನ್ನು ಸರಿ ಕ್ಲಾರಿಫೈ ಮಾಡ್ಕೊಳ್ದೆ ನನ್ನ ಹೆಸರನ್ನ ದೇವಗಡ ವೋಟರ್ಸ್ ಲಿಸ್ಟಿಂದ ತೆಗೆದು ಹಾಕಿದ್ದಾರೆ. ಕ್ಲಾರಿಫೈ ಮಾಡ್ಕೊಳ್ದೆ ಯಾಕೆ ಈ ಥರ ಮಾಡೋಕ್ಕೆ ಹೋದ್ರು? ಆ ರೀತಿ ನನ್ನ ಹೆಸರನ್ನ ಕ್ಯಾನ್ಸಲ್ ಮಾಡಲೇಬೇಕು ಅಂತ ಕೆಲವು ಪ್ರಭಾವಿ ವ್ಯಕ್ತಿಗಳು ಒತ್ತಡ ತಂದಿದ್ದಾರಂತೆ. ನನ್ನ ಹೆಸರನ್ನು ದೇವಗಡ ವೋಟರ್ಸ್ ಲಿಸ್ಟಿಂದ ತೆಗೆಸಿದ ಪ್ರಭಾವಿ ವ್ಯಕ್ತಿ ಯಾರು ಅಂತ ಗೊತ್ತಾ ದೇವ್ಯಾನಿ? ನೀನೇ ದೇವ್ಯಾನಿ. ಹಾಂ, ನಾನಾ? ಅತ್ತೆ, ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ರಾಂಗ್ ಇನ್ಫಾರ್ಮೇಷನ್ ಅಲ್ಲ ದೇವ್ಯಾನಿ, ಹೇಳಿದ್ನಲ್ಲ, ತುಂಬ ರಿಲಯಬಲ್ ಸೋರ್ಸಸ್ಸಿಂದನೇ ಗೊತ್ತಾಯಿತು ಅಂತ. ಆ ರಿಲಯಬಲ್ ಸೋರ್ಸ್ ಯಾವುದು ಅಂತ ತಿಳ್ಕೊಬೋದಾ? ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರಬೇಕು ದೇವ್ಯಾನಿ. ಆ ರಿಲಯಬಲ್ ಸೋರ್ಸು ರಾಕೇಶ್. ರಾಕೇಶ್ನ ಕರೆಸಿ ಕೂರಿಸಿ ನಮ್ಮತ್ತೆ ಎಲೆಕ್ಷನ್ಸ್ಗೆ ನಿಲ್ಲಬಾರ್ದು, ಅವ್ರ ಹೆಸರನ್ನ ವೋಟರ್ಸ್ ಲಿಸ್ಟಿಂದ ತೆಗೆಸಿ ಅಂತ ಹೇಳಿದೆಯಂತೆ. ಸ್ವತಃ ರಾಕೇಶೇ ಈ ಎಲ್ಲ ವಿಷಯನ ವಿವರವಾಗಿ ಹೇಳಿದ್ದಾನೆ. ಇದು ಸತ್ಯ ತಾನೇ ದೇವ್ಯಾನಿ? ಇನ್ನೂ ನಿಮ್ಮ ಹತ್ರ ಮುಚ್ಚುಮರೆ ಯಾಕತ್ತೆ? ಸತ್ಯ. ದೇವಗಡ ವೋಟರ್ಸ್ ಲಿಸ್ಟಿಂದ ನಿಮ್ಮ ಹೆಸರನ್ನ ತೆಗೆಸ್ದವಳು ನಾನೇ. ಆದರೆ ಅದ್ರ ಉದ್ದೇಶ ನೀವು ನಮ್ಮ ಪಕ್ಷದವ್ರ ವಿರುದ್ಧ ಎಲೆಕ್ಷನ್ಗೆ ನಿಲ್ಲಬಾರ್ದು ಅಂತಾನೂ ಅಲ್ಲ, ಎಲೆಕ್ಷನಲ್ಲಿ ಗೆದ್ದು ನೀವು ಮಂತ್ರಿ ಆಗಬಾರ್ದು ಅಂತಾನೂ ಅಲ್ಲ, ಈ ಮನೆ ಒಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಈ ಮನೆ ನೆಮ್ಮದಿ ಕಾಪಾಡೋದಕ್ಕೋಸ್ಕರ ಅತ್ತೆ. ನಿನ್ನ ಈ ಮಾತಲ್ಲಿ ಸತ್ಯ ಇಲ್ಲ ಅಂತ ನನಗಿಂತ ಚೆನ್ನಾಗಿ ನಿಂಗೆ ಗೊತ್ತಿದೆ ದೇವ್ಯಾನಿ. ನೀನೀ ಮನೆ ಸೊಸೆಯಾಗಿ ಬಂದು ಜಸ್ಟ್ 1 ವರ್ಷನೂ ಆಗಿಲ್ಲ. ಆದರೆ ನಾನು ಈ ಮನೆಯಲ್ಲಿ 35 ವರ್ಷ ಬಾಳಿ ಬದುಕಿದ್ದೀನಿ. ಈ ಮನೆ ನೆಮ್ಮದಿ ಬಗ್ಗೆ ನಿನಗಿಂತ ಹೆಚ್ಚು ಕನಸನ್ನು ನನಗಿದೆ.
ದೇವ್ಯಾನಿ, ನಿನಗೆ ಈ ಮನೆ ನೆಮ್ಮದಿ ಬಗ್ಗೆ ಕನ್ಸರ್ನ್ ಇದೆ ಅಂತ ನೀನು ಈ ರೀತಿ ಮಾಡಲಿಲ್ಲ. ನಿನಗೆ ನಾನು ನಿವೇದಿತಾ ಪಕ್ಷ ಸೇರೋದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಜೊತೆಗೆ ಬಿಂಗ ಅವ್ರಿಗೆ ನಾನು ಅವ್ರ ವಿರುದ್ಧ ಎಲೆಕ್ಷನ್ ನಿಲ್ಲೋದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ನೀವಿಬ್ಬರೂ ಸೇರಿ ನನ್ನ ಹೆಸರನ್ನ ವೋಟರ್ಸ್ ಲಿಸ್ಟಿಂದ ತೆಗೆಸಿ ಹಾಕೋ ತಂತ್ರನ ಮಾಡಿದ್ದೀರಿ. ವೋಟರ್ಸ್ ಲಿಸ್ಟಿನ ಸರ್ಟಿಫೈಡ್ ಕಾಪಿ ಇಲ್ಲದೇ ಇದ್ದರೆ ನಾಮಿನೇಷನ್ ಫೈಲ್ ಮಾಡೋದಕ್ಕಾಗಲ್ಲ. ನಾಮಿನೇಷನ್ ಫೈಲ್ ಮಾಡದೇ ಇದ್ದರೆ ಎಲೆಕ್ಷನ್ಗೆ ನಿಲ್ಲೋ ಪ್ರಶ್ನೆನೇ ಬರಲ್ವಲ್ಲ. ಅದು ನಿನಗೆ ಬೇಕಾಗಿದ್ದಿತ್ತು. ಈ ಮನೆ ನೆಮ್ಮದಿ ಅಲ್ಲ. ಆದರೆ ಪಾಪ ನೀನೆಷ್ಟೆಲ್ಲ ತಂತ್ರನ ರೂಪಿಸಿದೆ ನನ್ನ ಹೆಸರನ್ನ ವೋಟರ್ಸ್ ಲಿಸ್ಟಿಂದ ತೆಗ್ಸಾಕಕ್ಕೆ. ಆದರೆ ನಿನ್ನ ಪ್ರಯತ್ನ ತಾತ್ಕಾಲಿಕವಾಗಿ ಮಾತ್ರ ಗೆಲುವು ಸಾಧಿಸಿತು. ಅಂದರೆ ತಹಸೀಲ್ದಾರ್ ನಾಗೇಶ್ ಕುಮಾರ್ ಅವ್ರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅದಕ್ಕೆ ದೇವಗಢ ವೋಟರ್ಸ್ ಲಿಸ್ಟಲ್ಲಿ ಮತ್ತೆ ನನ್ನ ಹೆಸರನ್ನು ಸೇರಿಸಿದ್ದಾರೆ. ನೀನೇ ನೋಡು ಸರ್ಟಿಫೈಡ್ ಕಾಪಿ ಆಫ್ ವೋಟರ್ಸ್ ಲಿಸ್ಟ್. ಸತ್ಯಕ್ಕೆ ತುಂಬ ಶಕ್ತಿ ಇದೆ ದೇವ್ಯಾನಿ. ಸತ್ಯ ಅಗ್ನಿ ಇದ್ದ ಹಾಗೆ. ಸುಳ್ಳು ಅನ್ನೋ ಬೂದಿ ಅದರ ಮೇಲೆ ತುಂಬಿಕೊಂಡಿದ್ರು ಅದು ತಾತ್ಕಾಲಿಕ. ಸತ್ಯ ಯಾವತ್ತೂ ತನ್ನ ತೇಜಸ್ಸನ್ನ ಕಳ್ಕೊಳ್ಳಲ್ಲ. ಅದನ್ನು ಅರ್ಥ ಮಾಡ್ಕೋ. ಮೇ ಐ? ನಾನು 6ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಭಿಂಗ ಅವ್ರ ವಿರುದ್ಧ ಎಲೆಕ್ಷನ್ನಲ್ಲಿ ನಿಂತೇ ನಿಲ್ತೀನಿ. ಸಿದ್ಧಾಂತ್, ಮೃಣಾಲಿನಿ ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ? ಒಂದು ಫೋನ್ ಮಾಡಿ ನೋಡು. ಬರ್ತಾರೆ ಬಿಡಮ್ಮ. ಅಲ್ಲ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂತ. ಏನಮ್ಮ ಮೃಣಾಲಿನಿ, ಇಷ್ಟೊಂದು ಲೇಟ್ ಮಾಡಿಬಿಟ್ಟೆ ಬರೋದು? ಅದು ನಾಳೆನೇ ನಾಮಿನೇಷನ್ ಫೈಲ್ ಮಾಡೋದು. ನಾನು ಪಕ್ಷದ ಅಧ್ಯಕ್ಷೆಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಇಂಪಾರ್ಟೆಂಟ್ ಕೆಲಸಗಳಿತ್ತು. ಜೊತೆಗೆ ಎಲೆಕ್ಷನ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡೋದಕ್ಕೋಸ್ಕರ ಪಕ್ಷದ ಮುಖಂಡರೆಲ್ಲ ಸೇರಿದರು. ಹಾಗಾಗಿ ಲೇಟ್ ಆಯಿತು. ಅತ್ತೆ, ಯಾಕೆ ಕಣ್ಣಲ್ಲಿ ನೀರು? ಅಳ್ದೆ ಏನು ಮಾಡ್ಲಮ್ಮ? ನೀನು ನನ್ನ ಸೊಸೆ ಆದವಳು ಸ್ವಂತ ಮಾವನ ವಿರುದ್ಧನೇ, ಅಂದರೆ ನನ್ನ ಗಂಡನ ವಿರುದ್ಧನೇ ಎಲೆಕ್ಷನ್ಗೆ ನಿಲ್ತಾ ಇದೆಯಾ? ಸಂಕಟ ಆಗ್ತಿದೆ ನನಗೆ.
ಒಂದು ನಿಮಿಷ ಮೃಣಾಲಿನಿ. ನಾಳೆ ನೀವು ನಮ್ಮ ತಂದೆ ವಿರುದ್ಧ ಹೇಮಗಿರಿಲಿ ನಾಮಿನೇಷನ್ ಫೈಲ್ ಮಾಡ್ತಿರೋದು ಕನ್ಫರ್ಮಾ? ಹೌದು. ಇನ್ನೊಂದ್ಸರಿ ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾವ ವಿಚಾರವಾಗಿ? ನಾಳೆ ನೀವು ನಾಮಿನೇಷನ್ ಫೈಲ್ ಮಾಡಬೇಕೋ ಬೇಡವೋ ಅನ್ನೋ ವಿಚಾರವಾಗಿ. ಈಗಾಗಲೇ ಎಲ್ಲ ಫೈನಲೈಸ್ ಆಗಿದೆ. ನಾಳೆ ಬೆಳಗಾದರೆ ನಾಮಿನೇಷನ್ ಫೈಲ್ ಮಾಡಬೇಕು. ಆದರೂ ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ ನಿಮಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಕ್ಕೆ. ನೋಡಿ, ನೀವು ನಿಂತಿರೋದು ನಮ್ಮ ತಂದೆ ವಿರುದ್ಧವಾಗಿ. ನಿಮ್ಮಿಬ್ಬರಲ್ಲಿ ಯಾರೇ ಸೋತ್ರೂ ನೋವಾಗೋದು ನನಗೆ. ನೀವು ಎಲೆಕ್ಷನಲ್ಲಿ ನಿಲ್ತಾ ಇರೋದು ನಮ್ಮ ತಂದೆಯವ್ರ ವಿರುದ್ಧವಾಗಿ, ಅವರು ರಾಜಕೀಯ ಶತ್ರುಗಳ ಪರವಾಗಿ. ಈ ವಿಚಾರದಲ್ಲಿ ನಿಮ್ಮಿಂದ ನನಗೆ ತುಂಬ ಅವಮಾನ ಅನ್ನಿಸ್ತದೆ. ಸಿದ್ಧಾಂತ್, ಪ್ಲೀಸ್, ಅವಮಾನ ಅಂತ ಎಲ್ಲ ಮಾತಾಡಬೇಡಿ. ನಾನು ನಿಮಗಾಗಲಿ ಮಾವನವ್ರಿಗಾಗಲಿ ಈ ಕುಟುಂಬಕ್ಕಾಗಲಿ ಅವಮಾನ ಆಗೋಂಥ ಕೆಲಸ ಮಾಡಿಲ್ಲ. ಮೃಣಾಲಿನಿ, ನೀವು ನನ್ನ ಹೆಂಡತಿ, ಈ ಮನೆ ಸೊಸೆ. ನ್ಯಾಯವಾಗಿ ನೋಡಿದ್ರೆ ನೀವೇ ಅಪ್ಪನ ಪರವಾಗಿ ಪ್ರಚಾರ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಈಗ ಅವ್ರ ವಿರುದ್ಧನೇ ಎಲೆಕ್ಷನ್ಗೆ ನಿಂತಿದ್ದೀರಾ. ಇದು ಅವಮಾನ ಅಲ್ಲದೆ ಮತ್ತಿನ್ನೇನು? ಬೀದಿ ಬೀದಿಲಿ ಜನ ನನ್ನನ್ನು ನಿಲ್ಲಿಸಿ ನಿಮ್ಮ ತಂದೆಯವರು ದೇವರು ಅಂತ ಮನುಷ್ಯ, ಅಂಥವ್ರ ವಿರುದ್ಧ ನಿಮ್ಮ ಹೆಂಡತಿ ಎಲೆಕ್ಷನ್ಗೆ ನಿಂತಿದಾರಲ್ಲ, ನಿಮ್ಮ ಹೆಂಡತಿನ ಹದ್ಬಸ್ತಲ್ಲಿ ಇಟ್ಕೊಳಕ್ ಆಗಿಲ್ವಾ ನಿಮ್ಮ ಕೈಲಿ ಅಂತ ಕೇಳ್ತಾರೆ. ಏನು ಉತ್ತರ ಕೊಡ್ಲಿ ನಾನು ಅವ್ರಿಗೆ? ನಿಮ್ಮಿಂದಾಗಿ ಆಚ ಕಡೆ ನಾನು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಇದು ನಿಮ್ಮಿಂದ ನನಗಾಗ್ತಿರೋ ಅವಮಾನ ತಾನೆ, ಈ ಮನೆಗಾಗ್ತಿರೋ ಅವಮಾನ ತಾನೆ. ನಮ್ಮಿಬ್ರು ಮದುವೆಗೆ ನಿಮ್ಮ ತಂದೆಯವ್ರ ವಿರೋಧ ಎಷ್ಟಿತ್ತು ಅಂತ ಒಮ್ಮೆ ನೆನಪಿಸ್ಕೊಳ್ಳಿ ಮೃಣಾಲಿನಿ. ಆಗ ನಮ್ಮಿಬ್ರು ಸಪೋರ್ಟಿಗೆ ನಿಂತಿದ್ದು ನಮ್ಮ ತಂದೆ, ರಿಸ್ಕ್ ತಗೊಂಡು ನಮ್ಮಿಬ್ರು ಮದುವೆ ಮಾಡಿಸಿದ್ದು ನಮ್ಮ ತಂದೆ. ಮದುವೆ ಆಗಿ ಈ ಮನೆಯೊಳಗೆ ಬಂದ್ಮೇಲೆ ನಿಮಗೆ ಮಗಳ ಸ್ಥಾನ ಕೊಟ್ಟಿದ್ದು ನಮ್ಮ ತಂದೆ, ಮಗಳ ಪ್ರೀತಿ ಕೊಟ್ಟಿದ್ದು ನಮ್ಮ ತಂದೆ. ಅಷ್ಟೇ ಅಲ್ಲ, ನಾವಿಬ್ರು ಸಸ್ಯ ಸಂಜೀವಿನಿ ಡ್ರಾಪ್ಸ್ದು ಕಂಪನಿ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ. ಆಗ ತಮ್ಮ ಹತ್ರದ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಹಣನ ನಮಗೆ ಕೊಟ್ಟು ಕಂಪನಿ ಶುರು ಮಾಡೋದಕ್ಕೆ ಸಹಾಯ ಮಾಡಿದ್ದು ನಮ್ಮ ತಂದೆ. ನೀನು ಸಿದ್ಧಾಂತ್ನ ಮದುವೆಗೆ ಹೊಸ್ತರಲ್ಲಿ ನಿಮ್ಮ ತಂದೆ ಏನು ಮಾಡಿದ್ರು ಅನ್ನೋದನ್ನು ನೆನಪು ಮಾಡ್ಕೊಂಬಿಡಾಲಿನಿ. ಅವರಿಷ್ಟಕ್ಕೆ ವಿರುದ್ಧವಾಗಿ ನೀನು ಸಿದ್ಧಾಂತ್ನ ಮದುವೆ ಅದೇ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ತಂದೆಯವರು ನಿಮ್ಮಿಬ್ಬರನ್ನು ಕೊಲ್ಸೋ ಪ್ರಯತ್ನ ಮಾಡಿದ್ರು. ಯಾಕೆಂದರೆ ಅವ್ರಿಗೆ ಯಾವತ್ತೂ ನಿನ್ನ ಸಂತೋಷ ಮುಖ್ಯ ಆಗಿರಲಿಲ್ಲ, ಅವ್ರ ಪ್ರತಿಷ್ಠೆನೇ ಅವ್ರಿಗೆ ಮುಖ್ಯ ಆಗಿತ್ತು. ನಿನ್ನ ಜೀವಕ್ಕೆ ಅಪಾಯ ತರೋದಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ ಅವರು. ಆಗ ನಿನ್ನ ಕಾಪಾಡಿಕೊಂಡಿದ್ದು ನಾನು ಮತ್ತು ನಿನ್ನ ಮಾವ. ಈಗ ನೀನು ನಿನ್ನನ್ನು ಕಾಪಾಡಿದ ನಿಮ್ಮ ಮಾವನ ವಿರುದ್ಧನೇ ಎಲೆಕ್ಷನ್ಗೆ ನಿಲ್ತಾ ಇದೆಯಾ? ಅದು ನಿನ್ನನ್ನು ಕೊಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟಿರೋ ನಿನ್ನ ತಂದೆ ಪರವಾಗಿ. ಇದನ್ನೆಲ್ಲ ಇವ್ರ ಹತ್ರ ಯಾಕಮ್ಮ ಹೇಳ್ತೀಯ? ಸರಿ ತಪ್ಪು ಯಾವುದು ಅಂತ ಯೋಚನೆ ಮಾಡೋ ವಿವೇಚನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು. ಇಷ್ಟು ದಿನ ಅಪ್ಪ ಇವ್ರಿಗೆ ಮಾಡಿದ ಸಹಾಯ, ತೋರಿಸಿದ ಪ್ರೀತಿ, ಅಕ್ಕರೆ ಎಲ್ಲಾನು ಮರ್ತು ಬಿಟ್ಟಿದ್ದಾರೆ ಇವರು. ಸಿದ್ಧಾಂತ್, ಹಾಗೆಲ್ಲ ಮಾತಾಡಬೇಡಿ. ನಾನು ಯಾವುದನ್ನೂ ಮರ್ತಿಲ್ಲ, ನನಗೂ ಎಲ್ಲ ನೆನಪಿದೆ. ನೆನಪಿಲ್ಲ ನಿಮಗೆ? ನೆನಪಿದ್ದಿದ್ರೆ ಈ ರೀತಿ ಎಲೆಕ್ಷನ್ನಲ್ಲಿ ನಮ್ಮ ತಂದೆ ವಿರುದ್ಧ ನಿಲ್ತಿರ್ಲಿಲ್ಲ ನೀವು. ನೋಡಿ ಮೃಣಾಲಿನಿ, ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ವಿರುದ್ಧ ನೀವು ನಾಮಿನೇಷನ್ ಫೈಲ್ ಮಾಡ್ತಿರೋದು ನನಗೆ ಸುತಾರಾಮ್ ಇಷ್ಟ ಇಲ್ಲ. ನೀವಾಗೆ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ತಂದೆ ವಿರುದ್ಧ ನಾಮಿನೇಷನ್ ಫೈಲ್ ಮಾಡದೆ ಹೋದರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ನೀವು ನಾಳೆ ಏನಾದರೂ ನನ್ನ ಮಾತನ್ನು ಮೀರಿ ನಮ್ಮ ತಂದೆ ವಿರುದ್ಧ ನಾಮಿನೇಷನ್ ಫೈಲ್ ಮಾಡಿದ್ರೆ ಶಾಶ್ವತವಾಗಿ ನನ್ನನ್ನು ಕಳ್ಕೋಬೇಕಾಗತ್ತೆ. ಮೃಣಾಲಿನಿ, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಏನು ನಿಮ್ಮ ತೀರ್ಮಾನ ಹೇಳಿ? ಸಿದ್ಧಾಂತ್, ಎಲೆಕ್ಷನ್ನು ಹತ್ತಿರ ಬಂದಿದೆ.
ಇಂಥ ಟೈಮಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡಲಿಲ್ಲ ಅಂದರೆ ನಮ್ಮ ತಂದೆ ಮರ್ಯಾದೆ ಹೋಗುತ್ತೆ, ನನ್ನ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ಅದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳಿ. ಓಹ್, ಐ ಸಿ. ನನ್ನ ಮಾತನ್ನು ವಿರೋಧಿಸಿ ನಮ್ಮ ತಂದೆ ವಿರುದ್ಧ ಚುನಾವಣೆಯಲ್ಲಿ ನಿಲ್ಲುವಂಥ ಹೆಂಡತಿ ನನಗೆ ಬೇಡ. ಹಾಗಿದ್ರೆ ಡಿವೋರ್ಸ್ ತಗೊಂಬಿಡೋಣ. ನಿಮಗೆ ನಿಮ್ಮ ತಂದೆಯವ್ರ ಮಾತನ್ನು ಪಾಲಿಸಬೇಕು, ರಾಜಕೀಯವಾಗಿ ಬೆಳಿಬೇಕು ಅನ್ನೋದೇ ಮುಖ್ಯ. ನನಗೆ ಗೊತ್ತಿತ್ತು ನೀವು ನಿಮ್ಮ ನಿರ್ಧಾರನ ಬದಲಾಯಿಸಲ್ಲ ಅಂತ. ಅದಕ್ಕೆ ಲಾಯರ್ ಚಕ್ರವರ್ತಿ ಅವ್ರ ಹತ್ರ ಹೋಗಿ ಡಿವೋರ್ಸ್ ನೋಟಿಸ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ. ಸಿದ್ಧಾಂತ್, ಒಂದು ನಿಮಿಷ. ಏನು ಮಾತಾಡ್ತಾ ಇದೀಯ ನೀನು? ಮೃಣಾಲಿನಿ ಡೈವರ್ಸ್ ತಗೊಳ್ಳೋಂಥದ್ದು ಏನಾಗಿದೆ ಈಗ? ಅಲ್ಲಪ್ಪ, ಮಾತಾಡಬೇಡಯ್ಯ ನೀನು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ತಾಯಿ ಮಗ ಇಬ್ಬರು ಸೇರಿಕೊಂಡು ಅವಳು ಒಂದೇ ಸಮ ಬೈತಾ ಇದ್ದೀರ. ಏನು ಅವಳು ಮಾಡಿರೋ ಅಪರಾಧ? ನಿಮ್ಮ ವಿರುದ್ಧ ಎಲೆಕ್ಷನ್ ನಿಂತಿದಾರಲ್ಲಪ್ಪ, ತಪ್ಪಲ್ವಾ ಅದು? ಖಂಡಿತ ತಪ್ಪಲ್ಲ. ಯಾರ ವಿರುದ್ಧ ಯಾರು ಬೇಕಾದರೂ ಚುನಾವಣೆ ಸ್ಪರ್ಧಿಸ್ಬೋದು, ಅಂತಹ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಅವಳು ನನ್ನ ವಿರುದ್ಧ ಸ್ಪರ್ಧಿಸಿದ್ರೆ ಅದೇನೋ ಅಪರಾಧ ಅನ್ನೋ ಥರ ಮಾತಾಡ್ತಾ ಇದ್ದ. ಅವಳೊಂದು ಪಕ್ಷ ಸಿದ್ಧಾಂತ ನಂಬ್ಕೊಂಡಿದ್ದಾಳೆ, ನಾನೊಂದು ಪಕ್ಷ ಸಿದ್ಧಾಂತ ನಂಬ್ಕೊಂಡಿದ್ದೀನಿ, ಅಷ್ಟೇ ವ್ಯತ್ಯಾಸ. ಅದನ್ನು ಅಪರಾಧ ಅಂತ ಹೇಳಬಾರ್ದು ನೀವು. ಗೀರ್ವಾಣಿ, ನಿನಗೆ ಬುದ್ಧಿ ಹೇಳೋಕೆ ನನಗೆ ತುಂಬ ಹಿಂಸೆ ಆಗುತ್ತೆ. ಅವನೇನೋ ವಯಸ್ಸಲ್ಲಿ ಚಿಕ್ಕವನು, ಆದರೆ ನೀನು ಮಗನೆದುರಿಗೆ ಸೊಸೆ ವಿರುದ್ಧ ಮಾತಾಡ್ತೀಯಲ್ಲ, ಅವರಿಬ್ಬರು ಸಂಬಂಧದಲ್ಲಿ ಬಿರುಕು ಮೂಡೋದಿಲ್ವ? ಹಾಗೆ ಮಾಡಿದ್ರೆ ಅದಕ್ಕೆ ನೀನು ಕಾರಣ ಆಗೋದಿಲ್ವಾ? ಹೌದು, ನಾನು ದುಡುಕ್ಬಿಟ್ಟೆ ಅನ್ಸುತ್ತೆ. ಸಾರಿ ಮೃಣಾಲಿನಿ. ಅತ್ತೆ, ದಯವಿಟ್ಟು ನೀವು ನನ್ನನ್ನು ಕ್ಷಮೆ ಕೇಳಬೇಡಿ. ನನ್ನ ಮನಸ್ಸಿಗೆ ಹಿಂಸೆ ಆಗುತ್ತೆ. ಸಿದ್ಧಾಂತ್, ನಿಮ್ಮಿಬ್ಬರು ಮದುವೆಗೆ ಎಷ್ಟೋ ವಿರೋಧಗಳಿದ್ವು. ಆ ವಿರೋಧಗಳ ನಡುವೆ ನೀವು ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದೀರಿ. ಈಗ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂತು ಅಂತ ಡೈವರ್ಸ್ ತಗೊಳ್ಳೋ ಮಾತಾಡ್ತಾ ಇದ್ದೀಯ ನೀನು. ತಪ್ಪಲ್ವಾ ಅದು? ನೋಡು ಮೃಣಾಲಿನಿ ಈ ಮನೆ ಸೊಸೆ, ನನ್ನ ಮಗಳು ಸಮಾನ ಅವಳು. ಅವಳು ಮನಸ್ಸಿಗೆ ನೋವಾದರೆ ನನ್ನ ಮನಸ್ಸಿಗೂ ನೋವಾಗುತ್ತೆ. ಜ್ಞಾಪಕ ಇಟ್ಕೋ. ಸಾರಿಪ್ಪ. ನೋಡು, ನೀನು ಕ್ಷಮೆ ಕೇಳಬೇಕಾದ್ರೆ ನನ್ನಲ್ಲ, ಅವಳನ್ನ. ಅವಳು ಕ್ಷಮೆ ಕೇಳು. ನೀನು ಅವಳು ಕ್ಷಮೆ ಕೇಳಿದ್ರೆ ನನಗೆ ಸಂತೋಷ ಆಗುತ್ತೆ. ಆಯ್ತು ಬಿಡು, ಇಷ್ಟ್ರ ಮೇಲೆ ನಿನ್ನಿಷ್ಟ. ಒಂದು ನಿಮಿಷಪ್ಪ. ಸಾರಿ ಮೃಣಾಲಿನಿ. ಮೃಣಾಲಿನಿ, ನೀನು ನಾಳೆ ಧೈರ್ಯವಾಗಿ ಹೋಗಿ ನನ್ನ ವಿರುದ್ಧ ನಾಮಿನೇಷನ್ ಫೈಲ್ ಮಾಡಮ್ಮ. ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡಲಿ.